ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದ್ರೆ, ನೀವೇನಾದರೂ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಹಾಕ್ತಾ ಇದ್ರೆ ದಯವಿಟ್ಟು ಕೆಲವರು ನೇರವಾಗಿ ಲಿಂಕಿಂದ ಓಪನ್ ಮಾಡ್ಕೊಂಡು ಅರ್ಜಿನ ಕಂಟಿನ್ಯೂ ಹಾಕ್ತಾ ಇದ್ದೀರಿ. ಆ ಥರ ಮಾಡೋಕ್ಕೋಗ್ಬೇಡಿ. ನೀವು ಉದ್ಯೋಗ ಪಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಹಾಗೆ ಅರ್ಜಿ ತುಂಬೋದು ಕೂಡ ನಿಮ್ಮ ಬುದ್ಧಿವಂತಿಕೆ ಆಗಿರುತ್ತೆ. ಆದ್ದರಿಂದ ನಿಮ್ಮ ಪೋಸ್ಟ್ಗಳು ಮತ್ತು ನಿಮ್ಮ ಕ್ಯಾಟಗರಿಗೆ ಯಾವ್ಯಾವ ಜಿಲ್ಲೆಯಲ್ಲಿ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ, ಕರ್ನಾಟಕ ಸರ್ಕಾರ ಬಹಳ ಎಚ್ಚರಿಕೆಯಿಂದ ಅವರು ಸೀಟ್ನ ಹಂಚಿಕೆ ಮಾಡಿದ್ದಾರೆ. ನಿಮ್ಮ ಜಾತಿವಾರು ಮತ್ತು ನಿಮ್ಮ ವರ್ಗ ಮತ್ತು ಜಿಲ್ಲಾವಾರು ಕನ್ಸಿಡರ್ ಮಾಡಿ ನಿಮ್ಮ ಪೋಸ್ಟ್ಗಳನ್ನ ಡಿವೈಡ್ ಮಾಡಿದ್ದಾರೆ. ಸ್ನೇಹಿತರೆ, ಭಾಳ ಎಚ್ಚರಿಕೆಯಿಂದ ನೀವು ನೋಡ್ಕೊಂಡು ಹಾಕಬೇಕಾಗತ್ತೆ. ನಿಮಗೆ ಒಂದ್ಸರಿ ನೀವು ಇದನ್ನು PDF ಓಪನ್ ಮಾಡಿಕೊಂಡು ಅಲ್ಲಿ ಯಾವ್ಯಾವ ಜಿಲ್ಲೆಗೆ ಎಷ್ಟೆಷ್ಟನ್ನು ಪೋಸ್ಟ್ಗಳಿದೆ ಮತ್ತು ಯಾವ್ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಿದೆ. ಕೆಲವು ಜಿಲ್ಲೆಗಳಲ್ಲಿ ನೀವು ಮೀಸಲಾತಿ ಕೋರಿದ್ರು ಕೂಡ ಅಲ್ಲಿ ಪೋಸ್ಟ್ಗಳು ಖಾಲಿ ಇರೋದಿಲ್ಲ. ಬಟ್ ನೀವು ಅಲ್ಲಿ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ನೀವು ಅದರಿಂದ ನಿಮಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಯಾವ ಥರ ಎಲ್ಲಿದೆ ಅನ್ನೋದನ್ನ ಒಂದ್ಸರಿ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ನಿಮಗೆ ಸುಮಾರು 35 ಸಬ್ ಡಿಸ್ಟಿಕ್ ಅಂದರೆ ಟೋಟಲ್ ಸೇರಿ 35 ಡಿಸ್ಟಿಕ್ಗಳಿಗೆ ಹಂಚಿಕೆ ಮಾಡಿದ್ದಾರೆ. ನಿಧಾನವಾಗಿ ಒಂದ್ಸರಿ ಇನ್ನೂ ಟೈಮ್ ಇದೆ ಸ್ನೇಹಿತರೆ, ನೀವು ಅರ್ಜೆಂಟಾಗಿ ನಾವು ಹಾಕಬೇಕಾದ ಅವಶ್ಯಕತೆ ಇಲ್ಲ. ನಿಧಾನವಾಗಿ ಹಾಕಿ, ಇದು ಬಹಳ ಎಚ್ಚರಿಕೆಯಿಂದ ಹಾಕಬೇಕು. ನೀವು ಕೆಲಸದ ಪಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು ಹಾಗೆ ಅರ್ಜಿ ತುಂಬೋದು ಕೂಡ ಒಂದು ಇಂಪಾರ್ಟೆಂಟು. ನಮ್ಮ ಸ್ನೇಹಿತರು ತುಂಬ ಜನಗಳು ಮುಂದೆ ಸರ್ವ ಸಮಸ್ಯೆಗಳು ಬರುತ್ತೆ ಅಂತ ಹೇಳಿ ಅರ್ಜೆಂಟಲ್ಲಿ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ಫೋನ್ ಮುಖಾಂತರ ಹಾಕಿದ್ದಾರೆ. ಕೆಲವ್ರಿಗೆ ಪೇಮೆಂಟ್ ಫೇಲ್ಯೂರ್ ಆಗಿದೆ, ಕೆಲವ್ರಿಗೆ ರಿಸಿಪ್ಟ್ ಬರ್ತಾ ಇಲ್ಲ, ತುಂಬ ಸಮಸ್ಯೆಗಳಾಗಿದೆ. ಬಟ್ ಅದೆಲ್ಲ ಸಮಸ್ಯೆಗಳು ಬಗೆಹರಿತವೆ ಸ್ನೇಹಿತರೆ. ಬಟ್ ಆದರೆ ನೀವು ಇಂಪಾರ್ಟೆಂಟಾಗಿ ನಿಮ್ಮ ಜಿಲ್ಲಾವರುಗಳು ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದು ಎಕ್ಸಾಂಪಲ್ ನಾನು ಇಲ್ಲಿ ನೋಡಿ, ತುಮಕೂರಲ್ಲಿ ಹೈಯೆಸ್ಟ್ ಕಾಲ್ ಮಾಡಿದ್ದಾರೆ. 73 ಪೋಸ್ಟ್ ಇದೆ ಸ್ನೇಹಿತರೆ. ಅಲ್ಲಿ ನೋಡಿ, ಇಲ್ಲಿ ಪರಿಶಿಷ್ಟ ಜಾತಿ ಹೀಗೆ ಟೋಟಲು 12 ಸೀಟ್ನ ಕಾಲ್ ಮಾಡಿದ್ದಾರೆ. ಅಲ್ಲಿ ನಿಮ್ಮನ್ನು ನೋಡಿದ್ರೆ ಸಾಮಾನ್ಯ ಅಭ್ಯರ್ಥಿ 2, ಮಹಿಳೆಯರಿಗೆ 5, ಗ್ರಾಮೀಣ ಅಭ್ಯರ್ಥಿಗೆ 3, ಅಂಗವಿಕಲರಿಗೆ 0-1 ಮತ್ತು ಮಾಜಿ ಸೈನಿಕರಿಗೆ 1, ಹೀಗೆ ಟೋಟಲು 12 ಸೀಟ್ನ ಕಾಲ್ ಮಾಡಿದ್ದಾರೆ. ಇಲ್ಲಿ ಈ ಕ್ಯಾಟಗರಿಗೆ ಸಂಬಂಧಪಟ್ಟ ಇದೆ ಅಂತಲ್ಲ, ಟೋಟಲಾಗಿ ಯಾವ್ಯಾವ ಮೇಜರಾಗಿ ಕ್ಯಾಟಗರಿಗಳಿಗೆ ಹೈಯೆಸ್ಟು ಪೋಸ್ಟ್ನ ತೆಗೆದಿಟ್ಟಿರ್ತಾರೆ ಆ ಜಿಲ್ಲೆಗಳನ್ನ ನೀವು ಒಂದ್ಸರಿ ಎಲ್ಲ ಸರ್ಚ್ ಮಾಡ್ಕೊಳ್ಳಿ. ಸರ್ಚ್ ಮಾಡ್ಕೊಂಡಿದ್ದ ನಂತರ ಸ್ನೇಹಿತರೆ, ನಾನು ಆಲ್ರೆಡಿ ಈಗ ಒಂದು ವಿಡಿಯೋ ಮಾಡಿದ್ದೀನಿ ಅಪ್ಲಿಕೇಶನ್ನ ಯಾವ ರೀತಿ ಹಾಕೋದು ಮತ್ತು ಸಬ್ಮಿಷನ್ ಮಾಡಿದ ನಂತರ ಪೇಮೆಂಟ ಮಾಡೋದು ಮತ್ತು ಪೇಮೆಂಟ್ ಬಂದಿದ ನಂತರ ರೆಸಿಪ್ಟ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಡಿಯೋ ಮಾಡಿದ್ದೀನಿ. ಬಟ್ ಇದನ್ನು ಒಂದು ಕ್ಲಾರಿಫಿಕೇಷನ್ಗೆ ನಾನು ವಿಡಿಯೋ ಮಾಡಬೇಕಾದ್ರೆ ಇದನ್ನು ನಾನು ಮೆನ್ಷನ್ ಮಾಡಿಲ್ಲ, ಲೆಂತಿ ಆಗುತ್ತೆ ಅಂತ. ಬಟ್ ಇವತ್ತು ಅರ್ಜಿ ಫಾರಮ್ ಓಪನ್ ಮಾಡ್ತೀನಿ ಸ್ನೇಹಿತರೆ, ವೆಯ್ಟ್ ಮಾಡಿ. ಸ್ನೇಹಿತರೆ, ಅರ್ಜಿ ಹಾಕಬೇಕಾದ್ರೆ ಮೊದಲು ನೀವು KE ಪ್ರಾಧಿಕಾರ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಬಂದು ಅಲ್ಲಿ ನೇಮಕಾತಿ ಅಂತ ಮೇಲ್ಗಡೆ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಗ್ರಾಮ ಆಡಳಿತಾಧಿಕಾರಿ ಅಂತ ಕಾಣುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಸ್ಟಾರ್ಟಿಂಗ್ಗೆ ಕಾಣ್ತಾ ಇದೆ VA ನೇಮಕಾತಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ. ಇದನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಥರ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು 5 ಸ್ಟೆಪ್ಪು ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮೊದಲನೇದು ಕರ್ನಾಟಕ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ ಫಸ್ಟ್ ಸ್ಟೇಜ್ ಅದು. ನೆಕ್ಸ್ಟ್ ನಿಮ್ಮ ಭಾವಚಿತ್ರ ಮತ್ತು ಸಹಿ ಅಪ್ಲೋಡ್ ಮಾಡಲು 2ನೇ ಸ್ಟೆಪ್ ಬಂದು. 3ನೇ ಸ್ಟೆಪ್ ಬಂದು ಶುಲ್ಕ ಪಾವತಿ, ಅಮೌಂಟ್ನ ಕಟ್ಟಬೇಕಾಗುತ್ತೆ. ಚೆಕ್ ಪೇಮೆಂಟ್ ಸ್ಟೇಟಸು, ನಿಮ್ಮ ಪೇಮೆಂಟು ಸಕ್ಸಸ್ಫುಲ್ ಆಗಿದೆ ಏನೋ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ಎನಿಮೇಲ್ ಮಾಡಿದ್ದಾರೆ ಸೆಪ್ರೇಟಾಗಿ ಒಂದು. ನಂತರ ಪ್ರಿಂಟು, ಅರ್ಜಿ ಮುದ್ರಿಸಲು ಅಂತ ಕೇಳ್ತಾ ಇದೆ. ಈಗ ಫಸ್ಟ್ ಟೈಮ್ ನೀವು ಹಾಕಬೇಕು ಅಂದಾಗ ನೀವು ಮೊದಲನೇ ಲಿಂಕಿಗೆ ಹೋಗಬೇಕಾಗುತ್ತೆ, ಕರ್ನಾಟಕ ಕಂದಾಯ ಇಲಾಖೆ ಅಡಿಯಲ್ಲಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ ಅಂತ. ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಟೋಟಲ್ ಬಂದು ಸಬ್ಬು ಎಲ್ಲ ಸೇರಿ ಟೋಟಲ್ 27 ಕಾಲಮ್ಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ 27 ಕಾಲಮ್ನ ಕರೆಕ್ಟಾಗಿ ತುಂಬಬೇಕು ಸ್ನೇಹಿತರೆ. ಇಲ್ಲಿ ನೀವು ಸ್ಟಾರ್ಟಿಂಗು ನಿಮ್ಮ ಹುದ್ದೆನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸಪೋಸ್ ನೀವು ಅಲ್ಲಿ ಒಂದೇ ಆಪ್ಷನ್ ಇರೋದ್ರಿಂದ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕಾಣುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಅರ್ಜಿ ಸಲ್ಲಿಸುವ ಜಿಲ್ಲೆಯನ್ನು ಆಯ್ಕೆ ಮಾಡಿ. ಇಲ್ಲಿ ಸ್ನೇಹಿತರೆ ನೀವು ಇಂಪಾರ್ಟೆಂಟಾಗಿ ನಾನು ಮೊದಲೇ ಹೇಳ್ದಂಗೆ ನಿಮ್ಮ ಕ್ಯಾಟಗರಿಗೆ ಮತ್ತು ನಿಮ್ಮ ಹತ್ರ ಏನೇನು ರಿಕ್ವೈರ್ಮೆಂಟ್ ಇದೆ, ಡಾಕ್ಯುಮೆಂಟ್ಸ್ಗಳು, ಯುವಜನ ನಿರಾಶ್ರಿತರ ಇಲ್ಲ ಅಂಗವೈಕಲ್ಯತ ಯಾವುದು ಜಾಸ್ತಿ ಪೋಸ್ಟ್ಗಳಿದೆ, ವೇಕೆನ್ಸಿ ಅವೈಲಬಿಲಿಟಿ ಇದೆ, ಅದನ್ನು ನೋಡಿಕೊಂಡು ನೀವು ನಿಮ್ಮ ಜಿಲ್ಲಾವಾರು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಯಾವ ಜಿಲ್ಲೆ ದೂರ ಆದರೂ ಪರವಾಗಿಲ್ಲ, ನಿಮಗೆ ಉದ್ಯೋಗ ಸಿಕ್ಕಿದ್ರೆ ಸಾಕಷ್ಟೇ. ನೀವು ಅದನ್ನು ನೋಡಿ ಕನ್ಸಿಡರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಂತರ ನಿಮ್ಮ ಪೂರ್ಣ ಹೆಸರು ಅಂದರೆ ನಿಮ್ಮ SLC ಅಂಕಪಟ್ಟಿಲಿರೋ ಥರ ಹೆಸರನ್ನ ಮೆನ್ಷನ್ ಮಾಡಿ ಕಾಲಮ್ ನಂಬರ್ 3ನಲ್ಲಿ. ಕಾಲಮ್ ನಂಬರ್ 4ನಲ್ಲಿ ನಿಮ್ಮ ತಾಯಿ ಹೆಸರನ್ನ ಹಾಕಬೇಕಾಗುತ್ತೆ. ಕಾಲಮ್ ನಂಬರ್ 5ನಲ್ಲಿ ಬಂದು ನಿಮ್ಮ ತಂದೆ ಹೆಸರನ್ನ ಹಾಕಬೇಕಾಗುತ್ತೆ. ಕಾಲಮ್ ನಂಬರ್ 6ಅಲ್ಲಿ ಬಂದು ನಿಮ್ಮ ಲಿಂಗ, ಮೇಲು, ಫಿಮೇಲ್ ಆ್ಯಂಡ್ ಟ್ರಾನ್ಸ್ಜೆಂಡರ್ ಅಂತ 3 ಆಪ್ಷನ್ ಇರುತ್ತೆ. ಅದರಲ್ಲಿ ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ದು ಯಾವುದಿರುತ್ತೆ ಅದು. ರಿಸರ್ವೇಷನ್ ಕ್ಯಾಟಗರಿ ಮೀಸಲಾತಿ, ಇಲ್ಲಿ
ನಿಮ್ಮದು ಯಾವ ಮೀಸಲಾತಿಗೆ ಬರುತ್ತೆ, SC STನ ಕ್ಯಾಟಗರಿ 1ನ ಪ್ರವರ್ಗ 1ನ ಇಲ್ಲ 2Aನ 2Bನ ಈ ಥರ ಬರುತ್ತೆ. ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ನೆಕ್ಸ್ಟ್ ಸ್ನೇಹಿತರೆ ದಿನಾಂಕ ಅಂದರೆ ಜನ್ಮ ದಿನಾಂಕ ಹಾಕಬೇಕಾಗತ್ತೆ. ನಿಮ್ಮದು SSC ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತಲ್ಲ ಅದೇ ಥರ ಜನ್ಮ ದಿನಾಂಕನ ಹಾಕಿ. ನಂತರ ಸ್ನೇಹಿತರೆ ಇಲ್ಲಿ ಕಾಲಮ್ ನಂಬರ್ 9ರಲ್ಲಿ ನೀವು ನೋಡ್ಬೋದು ಪರ್ಮನೆಂಟ್ ಅಡ್ರೆಸ್ ಅಂತ ಕಾಯಂ ವಿಳಾಸ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಅಡ್ರೆಸ್ಸನ್ನು ನೀವು ಪ್ರಸ್ತುತ ಏನಿದ್ದೀರಾ ಅದನ್ನು ಟೈಪ್ ಮಾಡಿ ನಿಮ್ಮ ತಾಲೂಕನ್ನು ಹಾಕಿದ್ರೆ ನಿಮ್ಮ ಡಿಸ್ಟಿಕ್ಕು ಮತ್ತು ನಿಮ್ಮ ಸ್ಟೇಟ್ನ ಆಟೋಮೆಟಿಕ್ಕಾಗಿ ಅದೇ ತೋರಿಸುತ್ತೆ, ತಗೋತಾಳೆ. ಅದನ್ನ ಕ್ಲಿಕ್ ಮಾಡಿ ನಂತರ ನಿಮ್ಮ ಪಿನ್ ಕೋಡ್ನ ಹಾಕಬೇಕಾಗತ್ತೆ. ಅದಾದ ನಂತರ ನೀವು ಕಾಲಮ್ ನಂಬರ್ 10ಗೆ ಬಂದು ಇಲ್ಲಿ ಶಾಶ್ವತ ವಿಳಾಸ ಮತ್ತು ಸಂವಹನ ವಿಳಾಸ ಒಂದೇ ಆಗಿರಲಿ ಅಥವಾ ಇಲ್ಲದಿದ್ದರೂ ಕೂಡ ಎಸ್ ಆರ್ ನೋ ಅಂತ 2 ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ನೀವು ವಾಸ ಮಾಡ್ತಿರೋದು ಮತ್ತು ಪ್ರಸ್ತುತ ವಿಳಾಸ ಮತ್ತು ಕಾಯಂ ವಿಳಾಸ 2 ಒಂದೇ ಆಗಿರೋ ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಆಟೋಮೆಟಿಕ್ಕಾಗಿ ಆಸ್ ಇಟ್ ಇಸ್ ಮೇಲ್ಗಡೆ ಟೈಪ್ ಮಾಡಿರ್ತಾರಲ್ಲ ಇದೇ ಡಾಟಾನ ಇಲ್ಲಿ ಕೆಳಗಡೆ ತಗೊಳುತ್ತೆ. ತಗೊಂಡಿದ ನಂತರ ಕೆಳಗಡೆ ಬಂದರೆ ನೀವು ನಿಮ್ಮ ಫೋನ್ ನಂಬರ್ನ ಹಾಕಬೇಕಾಗತ್ತೆ ಮತ್ತು ನಿಮ್ಮ ಮೇಲ್ ID ನ ಹಾಕಬೇಕಾಗತ್ತೆ. ಅದನ್ನು ಹಾಕಿ ನಂತರ ಸ್ನೇಹಿತರೆ ಕಾಲಮ್ ನಂಬರ್ 12ರಲ್ಲಿ ನಿಮಗೆ ತಾವು ವಿವಾಹಿತರೆ ಅಂತ ಕೇಳುತ್ತೆ. ನಿಮ್ಮ ಮದುವೆ ಆಗಿದ್ರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಗ್ರಾಮೀಣ ಅಭ್ಯರ್ಥಿ ಆಗಿದ್ರೆ ಎಸ್ ಹಾಕಿ, ಇಲ್ಲಾಂದ್ರೆ ನೋ ಹಾಕಿ. 14 ಕಾಲಮಲ್ಲಿ ನಿಮಗೆ ಕನ್ನಡ ಮಾಧ್ಯಮ ಇದ್ರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಕಾಲಮ್ ನಂಬರ್ 15ರಲ್ಲಿ ನೀವು ಯೋಜನಾ ನಿರಾಶ್ರಿತ ಅಭ್ಯರ್ಥಿಯೇ ಅದಾಗಿದ್ದರೆ ಇದು ಎಸ್ ಹಾಕಿ, ಇಲ್ಲ ನೋ ಹಾಕಿ. ನಂತರ ಸ್ನೇಹಿತರೆ ಕಾಲಮ್ ನಂಬರ್ 16ನಲ್ಲಿ ಬಂದು ಅಂಗವಿಕಲ ಅಭ್ಯರ್ಥಿ ಅಂದರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ರೆ ಎಸ್ ಹಾಕಿ, ನೋ ಹಾಕಿ. ನಂತರ ಮಾಜಿ ಸೈನಿಕರಾಗಿದ್ರು ಕೂಡ ಕಾಲಮ್ ನಂಬರ್ 17ರಲ್ಲಿ ಎಸ್ ಹಾಕಿ, ನೋ ಹಾಕಿ. ನಂತರ ಕಾಲಮ್ ನಂಬರ್ 18ರಲ್ಲಿ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ಆರ್ ಯು ಕ್ಲೈಮಿಂಗ್ KKR ರಿಸರ್ವೇಷನ್ ಅಂದರೆ ನೀವು ಕಲ್ಯಾಣ ಕರ್ನಾಟಕ ಅಂದರೆ ಅದು ರಿಸರ್ವೇಷನ್ ಕೋಟಾದಡಿ ಬರ್ತೀರಾ ಅಂತ ಕೇಳ್ತದೆ. ಎಸ್ ಇದ್ರೆ ಎಸ್ ಹಾಕಿ, ನೋ ಇದ್ರೆ ನೋ ಹಾಕಿ. ನಂತರ ಸ್ನೇಹಿತರೆ ಇಲ್ಲಿ ನೋಡಿ ಅದನ್ನ ಒಂದು ವೇಳೆ ನೀವು KKR ರಿಸರ್ವೇಷನ್ ಇದ್ರೆ ನಿಮಗೆ ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಆಪ್ಷನ್ ಓಪನ್ ಆಗುತ್ತೆ ಸ್ನೇಹಿತರೆ. ಒಂದು ವೇಳೆ ನೀವು ಕಲ್ಯಾಣ ಕರ್ನಾಟಕ ವೃಂದ, ಸ್ಥಳೀಯ ವೃಂದ ಮತ್ತು ಉಳಿಕೆ ಮೂಲ ವೃಂದ, ಮಿಕ್ಕುಳಿದ ವೃಂದ ಬ್ರಾಕೆಟ್ ಅಲ್ಲಿ 2 ವೃಂದಗಳಲ್ಲಿ ಅರ್ಹತೆಯನ್ನು ಹೊಂದಿದ್ದಲ್ಲಿ ನೀವು ಯಾವ ವೃಂದಕ್ಕೆ ಆಯ್ಕೆಯಾಗಲು ಬಯಸ್ತೀರಿ ಅಂದರೆ ನಿಮಗೆ 2ಕ್ಕೂ ಎಲಿಜಿಬಿಲಿಟಿ ಇದ್ರೆ ಅದರಲ್ಲಿ ನೀವು ಒಂದನ್ನು ಚೂಸ್ ಮಾಡ್ಕೋಬೇಕಾಗತ್ತೆ. ಅದರಲ್ಲಿ ನೀವು ಸ್ಥಳೀಯ ವೃಂದಕ್ಕೆ ಚೂಸ್ ಮಾಡ್ಕೋತೀರಾ ಇಲ್ಲ ಮಿಕ್ಕುಳಿದ ವೃಂದಕ್ಕೆ ಸೆಲೆಕ್ಟ್ ಮಾಡ್ಕೋತೀರಾ. ಅದನ್ನ ನೀವು ಇಲ್ಲಿ ಪ್ರಿಫರೆನ್ಸ್ ಅಂದರೆ ಆದ್ಯತೆ ಯಾವುದಕ್ಕೆ ಮೊದಲನೇ ಆದ್ಯತೆ ಕೊಡ್ತೀರಾ ಅಂತ ಕೇಳುತ್ತೆ. ಅದನ್ನ ನೀವು 1 or 2 ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸ್ನೇಹಿತರೆ ನಿಮಗೆ KKR ಅಂದರೆ ಸರ್ಟಿಫಿಕೇಟ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ಸ್ಕ್ರೋಲ್ ಮಾಡಿ ಹಾಗೇನೆ ಕೆಳಗಡೆ ಬಂತು ಅಂದರೆ ಆರ್ ಯು ಕ್ಲೈಮಿಂಗ್ ಏಜ್ ರಿಲ್ಯಾಕ್ಸೇಷನ್ ಅಂದರೆ ನಿಮಗೆ ವಯಸ್ಸಿನ ಸಡಿಲಿಕೆ ಕೋರಿ ನೀವೇನಾದ್ರು ಅರ್ಜಿ ಹಾಕ್ತೀನಿ ಅಂದರೆ ನಿಮ್ಮ ಹತ್ರ ಆ ಡಾಕ್ಯುಮೆಂಟ್ ಇದ್ದರೆ ಯಾರ್ಯಾರು ಇರಬೇಕು ಅನ್ನೋದಿದ್ರೆ ತೋರಿಸ್ತೀನಿ ನೋಡಿ. ಎಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇಷ್ಟು ಸುಮಾರು ಆಪ್ಷನ್ಗಳು ಓಪನ್ ಆಗ್ತವೆ. ನೀವು ಯಾವ ಕೋಟಾದಲ್ಲಿ ನೀವು ಮೀಸಲಾತಿನ ಅಂದರೆ ವಯಸ್ಸಿನ ಸಡಿಲಿಕೆ ಮೀಸಲಾತಿ ಕೋರ್ತೀರಾ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ ಎಸ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಆಪ್ಷನ್ಗಳು ಓಪನ್ ಆಗ್ತವೆ. ನೀವು ಅಂದರೆ ವಿಧವೆ ಮೀಸಲಾತಿಲಿ ಏಜ್ ಸಡಿಲಿಕೆ ಕೋರ್ತಾ ಇದ್ರೆ ಎಸ್ ಹಾಕಿ, ಮತ್ತು ಜಾತಿ ಗಣತಿ ಮೇಲೆ ಕ್ಲೈಮ್ ಕೇಳ್ತಾ ಇದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಜೀತ ಕಾರ್ಮಿಕರು ಮತ್ತು ನ್ಯಾಷನಲ್ ಕ್ರೆಡಿಟ್ ಕ್ರಾಪ್ಸು NCC ಮತ್ತು ಇನ್ ಸರ್ವಿಸ್ ಸೇವೆಯಲ್ಲಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ ಇಷ್ಟರಲ್ಲಿ ನಿಮ್ದು ಯಾವುದಕ್ಕೆ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆ ಅದನ್ನು ನೋಡಿಕೊಂಡು ನೀವು ಅದನ್ನ ಎಸ್ ಅಂತ ಮಾಡ್ಕೋಬೇಕಾಗತ್ತೆ. ನಂತರ ಸ್ನೇಹಿತರೆ ಕಾಲಮ್ ನಂಬರ್ 20ರಲ್ಲಿ ನಿಮಗೆ SSLC ನೋಂದಣಿ ಸಂಖ್ಯೆನ ಹಾಕಬೇಕಾಗತ್ತೆ, ರಿಜಿಸ್ಟ್ರೇಷನ್ ನಂಬರ್ನ. ನಂತರ 21ನಲ್ಲಿ ಸೆಲೆಕ್ಟ್ ಯುವರ್ ಕ್ವಾಲಿಫಿಕೇಶನ್ ಅಂದರೆ ನಿಮಗೆ ಇಲ್ಲಿ ಒಂದೇ ಆಪ್ಷನ್ನೇ ತೋರಿಸೋದು. ಈಗ ಸೆಕೆಂಡ್ PUC ಈಕ್ವಲೆಂಟ್ ಕೇಳುತ್ತೆ, ನೀವು ಅದನ್ನು ಚೂಸ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಪರ್ಸೆಂಟೇಜನ್ನು ಹಾಕಬೇಕಾಗತ್ತೆ ಮತ್ತು CGPAನ ಹಾಕಬೇಕಾಗತ್ತೆ. CGPAನ ಹಾಕಬೇಕು ಅಂದರೆ ICICI ಮತ್ತು CBSE ಯಾರು ಓದಿರ್ತಾರೆ ಅವ್ರಿಗೆ CGPA ಗ್ರೇಡಿಂಗಲ್ಲಿ ಸಿಗುತ್ತೆ. ಸೆಕೆಂಡ್ PUC ಮತ್ತು ಡಿಪ್ಲೊಮಾ ಈ ಕೆಟಗರಿಯಲ್ಲಿ ಹೋಗಿರೋರಿಗೆ ಸಿಗುತ್ತೆ ಸ್ನೇಹಿತರೆ. ನೀವು ಪರ್ಸೆಂಟೇಜ್ನೆಲ್ಲ ಚೂಸ್ ಮಾಡಿಕೊಂಡು ನೀವು ತೆಗ್ದಿರೋ ಮಾರ್ಕ್ಸ್ನ ಹಾಕಬೇಕಾಗುತ್ತೆ. ಮಾರ್ಕ್ಸ್ ಅಂದರೆ ನೀವು ಒಟ್ಟು ಮಾರ್ಕ್ಸಲ್ಲಿ ಎಷ್ಟು ತೆಗೆದಿದ್ದೀರಾ ಅದನ್ನು ಹಾಕಬೇಕಾಗತ್ತೆ. ಇಲ್ಲಿ ಕಾಲಮ್ ನಂಬರ್ 22/A ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು ಎಷ್ಟಿದೆ ನಿಮ್ಗೆ. ಉದಾಹರಣೆಗೆ ಸೆಕೆಂಡ್ PUC ಆದರೆ 600 ಇದೆ. 600ಕ್ಕೆ ನೀವು ಎಷ್ಟು ತೆಗೆದಿದ್ದೀರಾ ಅದನ್ನು ನೋಡ್ಕೊಳ್ಳಿ, ಅದನ್ನು ಹಾಕಬೇಕಾಗತ್ತೆ. ನಂತರ ಸ್ನೇಹಿತರೆ ಇಲ್ಲಿ ಆಟೋಮೆಟಿಕ್ಕಾಗಿ ಇಲ್ಲಿಗೆ ಪರ್ಸೆಂಟೇಜ್ ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ಳುತ್ತೆ. ನಂತರ ಪ್ರಮಾಣ ಪತ್ರ ಪಡೆದ ಮಂಡಳಿ ಹಾಕಿ ಇಲ್ಲಿ PU ಬೋರ್ಡ್ ಕರ್ನಾಟಕ. ನಂತರ ನೀವು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸೇವಕರಾಗಿದ್ದರೆ ಕೆಲಸ ಆಲ್ರೆಡಿ ಜಾಬಲ್ಲಿದ್ದರೆ ಎಸ್ ಅಂತ ಹಾಕಿ, ನೋ ಅಂತ ಹಾಕಿ. ಇಲ್ಲಾಂದರೆ ಕಾಲಮ್ ನಂಬರ್ 25ರಲ್ಲಿ ಪ್ರೆಸೆಂಟ್ ವರ್ಕ್ ಪ್ರಸ್ತುತ ಕೆಲಸ ಮಾಡುತ್ತಿದ್ದೀರಾ ಅಂತ ಕೇಳುತ್ತೆ. ಇಲ್ಲ ಎಸ್ ಇದ್ರೆ ಎಸ್ ಹಾಕಿ, ನೋ ಅಂದರೆ ನೋ ಹಾಕಿ. ನಂತರ ಸ್ನೇಹಿತರೆ ಕಾಲಮ್ ನಂಬರ್ 26ರಲ್ಲಿ ನೀವು ಎಂಟರ್ ದ ಲಾಸ್ಟ್ 4 ಡಿಜಿಟ್ ಆಫ್ ಆಧಾರ್ ನಂಬರ್ ಅಂತ ಕೇಳುತ್ತೆ. ನಿಮ್ಮ ಆಧಾರ್ ಸಂಖ್ಯೆ 4 ಕೊನೆಯ ಅಕ್ಷರಗಳನ್ನ ಹಾಕಬೇಕಾಗತ್ತೆ ನಂಬರ್ನ. ಇಲ್ಲಿ
ನಂತರ ಸ್ನೇಹಿತರೆ ಕಾಲಮ್ ನಂಬರ್ 27 ಇದು ಲಾಸ್ಟ್ ಕಾಲಮು. ಇಲ್ಲಿ ನೀವು ಪರೀಕ್ಷಾ ಕೇಂದ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಯಾವ ಪರೀಕ್ಷಾ ಕೇಂದ್ರ ಬೇಕು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈಗ ನೀವು ಸಪೋಸು ನೀವು ಇಲ್ಲಿ ತುಮಕೂರು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ಬಟ್ ಈ ಎಕ್ಸಾಮ್ನ ನೀವು ಮೈಸೂರಲ್ಲಿ ಕೂಡ ಬೇಕಾದ್ರೆ ಬರಿಬೋದು. ನಿಮ್ಮ ಪೋಸ್ಟ್ ನೀವು ಎಲ್ಲರೂ ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬಟ್ ಈ ಎಕ್ಸಾಮ್ ಸೆಂಟರ್ ಬಂದು ನಿಮ್ಮ ಹತ್ತಿರದ ಎಕ್ಸಾಮ್ ಸೆಂಟ್ರಲ್ಲೇ ಬರಿಬೋದು. ನಂತರ ಐ ಡಿಕ್ಲೇರ್ಡ್ ಅಂತ ಕಾಣ್ತಾ ಇದೆ, ಇಲ್ಲಿ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಪ್ರಿವ್ಯೂ ಅಂತ ಕೊಟ್ಟರೆ ನೀವು ಫಿಲ್ ಮಾಡಿರ್ತಕ್ಕಂಥ ಎಲ್ಲ ಡೀಟೇಲ್ಸು ಕರೆಕ್ಟಾಗಿದೆ ಒಂದ್ಸರಿ ಕ್ರಾಸ್ ಚೆಕ್ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದೆ ಅಂತ ಸಬ್ಮಿಟ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ಗೆ ಹೋಗುತ್ತೆ ಸ್ನೇಹಿತರೆ. ಅಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ ನಂತರ ನೀವು ಪೇಮೆಂಟ್ ಪೇಜ್ಗೆ ಹೋಗುತ್ತೆ. ಅದು ಪೇಮೆಂಟ್ನ ಮಾಡಿದ ನಂತರ ನಿಮಗೆ ಪೇಮೆಂಟ್ ವೆರಿಫಿಕೇಷನ್ ಆಪ್ಷನ್ ಓಪನ್ ಆಗುತ್ತೆ. ಪೇಮೆಂಟ್ ವೆರಿಫಿಕೇಷನ್ ಆಪ್ಷನ್ ಓಪನ್ ಆಗಿದ ನಂತರ ಪೇಮೆಂಟ್ ಎಲ್ಲ ಸಕ್ಸಸ್ಫುಲ್ ಆಗಿದೆ ಅಂತ ಕನ್ಫರ್ಮ್ ಆದ ನಂತರ ಮುದ್ರಣಕ್ಕೆ ಹೋದರೆ ನಿಮ್ಮ ಅರ್ಜಿನ ಮುದ್ರಣ ಮಾಡ್ಕೋಬೋದು, ಪ್ರಿಂಟ್ ತಗೋಬೋದು. ಲಾಸ್ಟ್ ಸ್ಟೇಜಲ್ಲಿ ನಾನು ಇದು ಸಂಬಂಧವಾಗಿ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಅಪ್ಲಿಕೇಶನ್ನ ಯಾವ ಥರ ಫಿಲ್ ಮಾಡೋದು ಅಂತ. ನೀವು ಅದನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಆ ವಿಡಿಯೋನ ನೋಡ್ಕೊಂಡು ನೀವು ಆರಾಮಾಗಿ ಮನೆಯಲ್ಲೇ ಕೂತು ಕೂಡ ನಿಮ್ಮ ಫೋನ್ ಮುಖಾಂತರ ಕೂಡ ಈ ಅರ್ಜಿನ ಸಲ್ಲಿಸ್ಬೋದು. ದಯವಿಟ್ಟು ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂದೆ ಬರ್ತಕ್ಕಂಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನೌಕರಿಗೆ ಸಂಬಂಧಪಟ್ಟಂತೆ ಎಲ್ಲ ಡೀಟೇಲ್ಸ್ನು ಕೂಡ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.